ಸಿದ್ದರಾಮಯ್ಯನವರೇ ಬಿಡಬೇಡಿ ನೀವು. ಸುರ್ಜೇವಾಲಾ ಅಂತ ಹೇಳುವಂಥ ಪವರ್ ಸೆಂಟರ್ ಇದೆಯಲ್ಲ, ಫ್ಯೂಸ್ ಕಿತ್ತೋಗಿರೋ ಸುರ್ಜೇವಾಲಾ, ಇವನ್ಗೆ ಪವರೇ ಇಲ್ಲ ನಿಜವಾಗ್ಲೂ. ನಿಜವಾದ ಪುಂಗಿದಾಸರು ಯಾರಾದರೂ ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಾನೆ ಈ ಮೂಲಕ ನಾವು ನಿರ್ಭಯವಾಗಿ ಹೇಳ್ಬೋದು. ಸಂವಿಧಾನವನ್ನೇ ಹರಣಗೈದ ಸಂವಿಧಾನದ ಶೂರರಿವರು. ರಾಹುಲ್ ಗಾಂಧಿ ಅವರು ಯಾವ ಕಾಲಕ್ಕೂ ಮಳೆ ಬರಲಿ ಬಿಸಿಲಿರಲಿ ಇಲ್ಲಿ ಸಂವಿಧಾನದ ಒಂದು ರೆಡ್ ಬುಕ್ ಅನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅದನ್ನ ತೆರೆದು ನೋಡಿ ಅಂತ ಮಹಾನ್ ನಾಯಕರಾದಂತಹ ಭಾವಿ ಪ್ರಧಾನ ಮಂತ್ರಿಗಳಾದಂತಹ ರಾಹುಲ್ ಗಾಂಧಿ ಅವರಿಗೆ ನಾವು ವಿನಂತಿಯನ್ನ ಮಾಡಬಹುದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಂವಿಧಾನವನ್ನೇ ಹರಣಗೈದ ಸಂವಿಧಾನದ ಶೂರರಿವರು. ಹೌದು ಸ್ನೇಹಿತರೆ, ನಾನಿವತ್ತು ಯಾಕೆ ಈ ವಿಧವಾಗಿ ನಿಮ್ಮ ಮುಂದೆ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೇಳಿ ಕೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇವರು ಮಾಡ್ತಾ ಇರೋ ಅವಾಂತರಗಳು ಒಂದು ಎರಡಲ್ಲ. ಇವರ ಲೋಪಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ, ಇವರ ಕಾರ್ಯವೈಖರಿಯನ್ನು ಮುಚ್ಚಿಟ್ಕೊಳ್ಳೋಕ್ಕೆ, ಇವರ ಒಂದು ಕುರ್ಚಿಯ ಗುದ್ದಾಟವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ವಿಪಕ್ಷಗಳ ಮೇಲೆ ಕೆಸರೆರಚಾಟ ಮಾಡೋದಲ್ಲದೆ, ಕೇಂದ್ರ ಸರ್ಕಾರದ ಮೇಲೆ ಕೆಸರನ್ನು ಎರಚಾಟ ಮಾಡೋದಲ್ಲದೆ ಸಂವಿಧಾನವನ್ನೇ ಹರಣಗೈದಿದ್ದಾರೆ ಅಂತ ನಾವು ಈ ಮೂಲಕ ಸ್ಪಷ್ಟತೆಯಿಂದ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾದ ಮೇಲೆ ಆ ಸರ್ಕಾರಕ್ಕೆ ನಿಜವಾದ ನಾಯಕ, ನಿಜವಾದ ಅಧಿಕಾರ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು. ಹಾಗೇನೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದಕ್ಕೆ ನಿಜವಾದಂಥ ಅಧಿಕಾರ ಹೊಂದಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಧಾನಮಂತ್ರಿಗಳು. ಎಲ್ಲ ನಿರ್ಣಯವನ್ನು ಇವರೇ ಕೈಗೊಳ್ಳಬೇಕಾಗುತ್ತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಂತಹ ಸ್ಥಿತಿ ಒದಗಿ ಬಂದಿದೆ ಅಂತ ಹೇಳಿದ್ರೆ, ಇವರು OBCಯ ಸಮಾವೇಶವನ್ನು ಏನು ಮಾಡೋರು ರಾಷ್ಟ್ರ ಮಟ್ಟದಲ್ಲಿ, ದೇಶದಲ್ಲಿರುವಂಥ ಎಲ್ಲ OBC ನಾಯಕರನ್ನ ಗುಡ್ಡೆ ಹಾಕ್ಕೊಂಡು ಸ್ಟೇಡಿಯಮ್ಮಲ್ಲಿ, ಅಲ್ಲಿಗೆ ನಮ್ಮ CM ಅವರು DCM ಅವರಿಬ್ಬರು ಹೋಗಿರುವಂತಹ ಸಂದರ್ಭದಲ್ಲಿ ಪವರ್ ಸೆಂಟರ್ ಆಗಿರುವಂಥ ಸುರ್ಜೇವಾಲಾ, ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾರೆ. ಬಂದಿದ್ದಲ್ಲದೆ ಇವರು ಮಾಡಿರೋವಂಥದ್ದು ಏನು ಅಂತ ಹೇಳಿದ್ರೆ, DCM CM ಅವರ ಉಪಸ್ಥಿತಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳನ್ನು ಸೇರಿಸ್ಕೊಂಡು ಇವರಿವತ್ತು ಬೈಠಕ್ ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯ ಮುನ್ನೆಲೆಗೆ ಬಂದಿದೆ. ಮಾಧ್ಯಮಗಳಲ್ಲಿ ಬಿತ್ತರಾಗ್ತಾ ಇದೆ, ಪತ್ರಿಕೆಗಳಲ್ಲಿ ಮುದ್ರಣ ಮಾಡಲಾಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರುವಂಥ ಒಂದು ಸೂಕ್ಷ್ಮ ಸಂಗತಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವಾಗಲೂ ಕಾಂಗ್ರೆಸ್ನ ಪ್ರಮುಖ ನಾಯಕರು ನಾವು ಸಂವಿಧಾನದ ಸಂರಕ್ಷಕರು, ಸಂವಿಧಾನವನ್ನು ಇವತ್ತವರೆಗೂ ಜೋಪಾಸನೆ ಮಾಡಿದ್ದು 75-76 ವರ್ಷಗಳಲ್ಲಿ ನಾವೇ, ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂದಿದ್ದರೆ ಸಂವಿಧಾನವೇ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ಇರ್ತಾ ಇರಲಿಲ್ಲ ಅಂತ ಪುಂಗಿ ಊದ್ಕೊಂಡು ಓಡಾಡ್ತಾರಲ್ಲ, ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿದ್ರೆ ನೀವೆಲ್ಲ ಪುಂಗಿದಾಸರು ಅಂತಾರಲ್ಲ, ನಿಜವಾದ ಪುಂಗಿದಾಸರು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಾನೆ ಈ ಮೂಲಕ ನಾವು ನಿರ್ಭಯವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಸುರ್ಜೇವಾಲಾ ಯಾರ್ರೀ? KPCC ಅಧ್ಯಕ್ಷ ಗಾದಿಯಲ್ಲಿ ಯಾವುದಾದ್ರೂ ಕಾಂಗ್ರೆಸ್ನ ನಾಯಕ ಉಪಸ್ಥಿತಿ ಇದ್ದರೆ, ಅಂದರೆ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾದರೂ ಇದ್ದರೆ ಅವರು ಅವರ ಪಕ್ಷದ ಆಂತರಿಕವಾಗಿ ಬೈಠಕಗಳನ್ನು ಮಾಡ್ಕೊಬೋದು, ಮೀಟಿಂಗುಗಳನ್ನು ಮಾಡ್ಕೊಬೋದು. ಆದರೆ ಅವರು ಶಾಸಕರಾಗಿಲ್ಲ ಅಂದರೆ, ಅಥವಾ ಸಚಿವರಾಗಿಲ್ಲ ಅಂತ ಹೇಳಿದ್ರೆ, ಅಥವಾ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳನ್ನು ಕರೆಸ್ಬಿಟ್ಟು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡೋದು, ಮೀಟಿಂಗ್ ಮಾಡೋದು, ಅವ್ರಿಗೇನಾದರೂ ನಿರ್ದೇಶನಗಳನ್ನು ಕೊಡುವಂಥ ಹಕ್ಕು ಯಾವುದೇ ವಿಧದಲ್ಲೂ ಇಲ್ಲ. ಸಂವಿಧಾನ ಸ್ಪಷ್ಟಪಡಿಸಿರೋದೇನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯೇ ಸುಪ್ರೀಂ ಇಲ್ಲಿ. ಹಾಗಾಗಿ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬರೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೇ ಸುಪ್ರೀಂ ಆಗಿರ್ತಾರೆ. ಕರ್ನಾಟಕದ ಆಡಳಿತದ ವಿಷಯಕ್ಕೆ ಬರುವಾಗ ಮುಖ್ಯಮಂತ್ರಿಗಳೇ ನಿರ್ಧಾರವನ್ನು ಕೈಗೊಳ್ಳಬೇಕು. ಆದರೆ ಹೈಕಮಾಂಡ್ ಹಿಂದೆ ನಿಂತು ಏನಾದರೂ ನಿರ್ದೇಶನಗಳನ್ನು ಕೊಡಬಹುದೇ ಹೊರತು, ಸುರ್ಜೇವಾಲಾ ಅಂತ ಹೇಳುವಂಥ ಪವರ್ ಸೆಂಟರ್ ಇದೆಯಲ್ಲ, ಫ್ಯೂಸ್ ಕಿತ್ತೋಗಿರೋ ಸುರ್ಜೇವಾಲಾ, ಇವನಿಗೆ ಪವರೇ ಇಲ್ಲ ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ, ಈತ ಹೇಳಿ ಕೇಳಿ ಹರಿಯಾಣದ ಒಬ್ಬ ರಾಜಕೀಯ ವ್ಯಕ್ತಿ, ನಮ್ಮ ಹರಿಪ್ರಸಾದ್ ಅವರಿದ್ದಾರಲ್ಲ ಕರ್ನಾಟಕದಲ್ಲಿ, ಆ ರೇಂಜಿಗೆ ಬರ್ತಾರೆ ಇವರು. ಏನಂದರೆ ಹೈಕಮಾಂಡ್ನ ಓಲೈಕೆ ಮಾಡ್ತಾ ಇರುವಂಥ ಒಬ್ಬ ಕಿರೀಟ ಇಲ್ಲದೆ ಇರೋ ಮಹಾರಾಜ ಅಂತ ಇಟ್ಕೊಳ್ಳಿ. ಹಾಗಾಗಿ ಇವ್ರನ್ನೇನು ಮಾಡಿದ್ದಾರೆ ಅಂದರೆ, ಕರ್ನಾಟಕದ ಉಸ್ತುವಾರಿಯನ್ನು ನೀನು ನೋಡ್ಕೊಂಬ, ನೀನು
ತೆರೆಯ ಮರೆಯಲ್ಲಿ ಸೂಪರ್ CM ಆಗಿರುವಂಥ ನಮ್ಮ ಇಟಲಿ ಮೇಡಮ್ ಅವರು ಚೂ ಬಿಟ್ಟಂಗೆ ಕಾಣ್ತಾ ಇದೆ. ಹಾಗಾಗಿ ಈ ಸುರ್ಜೇವಾಲಾ 1-to-1 ಬೈಠಕ್ ಮಾಡ್ತಾರೆ, ಪ್ರಮುಖ ಅಧಿಕಾರಿಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಚರ್ಚೆಯನ್ನು ಮಾಡ್ತಾರೆ, ಅವ್ರಿಗೆ ನಿರ್ದೇಶನಗಳನ್ನು ಕೊಡ್ತಾರೆ ಅಂತ ಹೇಳುವಂಥ ಗುಮಾನಿ ಇವತ್ತು ಎಲ್ಲ ಕಡೆಗೆ ಎದ್ದಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವರು ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಏನು ಚರ್ಚೆ ಮಾಡೋವಂಥದ್ದಿದೆ ಇವ್ರಿಗೆ. ಹಾಗಾಗಿ ನೋಡಿ, ನಮ್ಮ ಕರ್ನಾಟಕದ ಶಾಸಕರಿದ್ದಾರಲ್ಲ, ಇದರಲ್ಲಿ ಗೊಂಡೆದೆಯ ಉತ್ತರವನ್ನು ಕೊಟ್ಟಿದ್ದು ರಾಜಣ್ಣ ಅವರು. ಇವ್ರು ಬಂದು ಅಧಿಕಾರಿಗಳ ಜೊತೆಯಲ್ಲಿ 1-to-1 ಇದು ಚರ್ಚೆಯನ್ನು ಮಾಡೋದಿರ್ಬೋದು, ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡೋದು ನನಗೆ ಇಷ್ಟವಿಲ್ಲ, ಹಾಗಾಗಿ ನಾನು CM ಅವ್ರಿಗೆ ದೂರನ್ನು ಕೊಡ್ತೀನಿ ಅಂತ ಬಹಿರಂಗವಾಗಿ ಹೇಳ್ಬಿಟ್ರು. ಇದಕ್ಕೆ ಹಿಂದೆ ಒಂದು ಪ್ರಕರಣ ಈ ಥರದ್ದು ನಡೆದಿತ್ತಂತೆ. BBMP ಅಧಿಕಾರಿಗಳ ಒಂದು ಸಭೆ ನಡೆಯುವಾಗ ಅಲ್ಲಿ ಸುರ್ಜೇವಾಲಾ ಅವ್ರನ್ನು ಕೂರಿಸಿ DCM ಅವರು CM ಅವರು ಒಂದು ಫೋಟೋ ಸೆಷನ್ ಮಾಡಿರ್ತಾರೆ. ಆವಾಗ ಜಮೀರ್ ಅಹ್ಮದ್ ಖಾನ್ ಅವರು, ನಮ್ಮ ವಾಮನ ಮೂರ್ತಿ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಫೋಟೋನ ಶೇರ್ ಮಾಡಿರ್ತಾರೆ ಅವ್ರ ಎಕ್ಸ್ ಖಾತೆಯಲ್ಲಿ. ಆವಾಗ ಈ ಚರ್ಚೆಗಳು ಎದ್ದಿತ್ತು, ಈ KPCC ಉಸ್ತುವಾರಿಗಳಿಗೆ ಅಧಿಕಾರಿಗಳ ಜೊತೆಯಲ್ಲಿ ಏನು ಕೆಲಸ ಅಂತ. ಆದರೆ ಅವರೆಲ್ಲೋ ಮೇಲಿದ್ರು, ಹಂಗಾಗಿ ಅವ್ರನ್ನ ಅಲ್ಲಿ ಕರೆಸಿ ಫೋಟೋ ಹಿಡ್ದಿದ್ದೀವಿ ಅಷ್ಟೇ ಅಂತ ಹೇಳಿದಾಗ ಅದು ಹಿನ್ನೆಲೆಗೆ ಜರುಗಿತ್ತು. ಆದರೆ ಈಗ DCM ಅವರು CM ಅವರು ಉಪಸ್ಥಿತಿ ಕರ್ನಾಟಕದಲ್ಲಿ ಇಲ್ಲದೆ ಇರುವಾಗ ಸುರ್ಜೇವಾಲಾ ಅವರು ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು, ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು, ನಿರ್ದೇಶನಗಳನ್ನು ಕೊಟ್ಟಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರು ಏನು ಮಾಡೋರು ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ಷೇತ್ರದ ಕಾಂಗ್ರೆಸ್ MLAಗಳಿಗೆ ಮಾತ್ರ 50 ಕೋಟಿ ರೂಪಾಯಿಗಳ ತಲಾ ಅನುದಾನವನ್ನು ಬಿಡುಗಡೆ ಮಾಡಿದರು. ಅಂದರೆ ಇವಾಗ ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಖಜಾನೆಗೆ ಬರ್ತಾ ಇರುವಂಥ ಆದಾಯದ ಹರಿವು ತುಂಬ ಕ್ಷೀಣಗತಿಯಲ್ಲಿ ಬರ್ತಾ ಇದೆ, ಅಂದರೆ ಮಂದಗತಿಯಲ್ಲಿ ನಿಧಾನವಾಗಿ ಬರ್ತಾ ಇದೆ. ಹಾಗಾಗಿ ಅನುದಾನಗಳನ್ನು ಪೂರೈಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳುವಂತಹ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಆಡಳಿತಾರೂಢ ಸರ್ಕಾರ ಏನು ಬೇಕಾದ್ರೂ ಸಮರ್ಥನೆಯನ್ನು ಕೊಡುತ್ತೆ, ಆದರೆ ಇಲ್ಲಿ ಕಾಮಗಾರಿಗಳನ್ನು ವಿಳಂಬವಾಗಿ ಅಂದರೆ ನಿಧಾನವಾಗಿ ಜಾರಿಗೆ ತಗೊಂಬನ್ನಿ, ಆವಾಗ ನಿಮ್ಮ ಅನುದಾನಗಳನ್ನು ಪೂರೈಸಿಕೊಡಲಾಗುತ್ತೆ ಅನ್ನುವಂಥ ಮಾರ್ಗದರ್ಶನವನ್ನು ಸಂವಿಧಾನ ಬಾಹಿರ ವ್ಯಕ್ತಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರಾ, ಅಥವಾ ನಾವು ಹೇಳಿದಂಥವ್ರಿಗೇನೆ ನೀವು ಕಾಂಟ್ರಾಕ್ಟರ್ಗಳನ್ನು ಕೊಡಬೇಕು, ಗುತ್ತಿಗೆ ಕಾಮಗಾರಿಗಳನ್ನು ಕೊಡಬೇಕು, ತನ್ಮುಖೇನ ಕಿಕ್ ಬ್ಯಾಕನ್ನು ಪಡೆದು ಬಿಹಾರದ ಎಲೆಕ್ಷನ್ಗೆ ಹಣವನ್ನು ಸರಬರಾಜು ಮಾಡಬೇಕು ಅಂತ ಹೇಳಿದ್ದಾರಾ, ಅಥವಾ ನಮ್ಮ ಅನುಮತಿಯೇ ಇಲ್ಲದೆ MLAಗಳು ಸೂಚಿಸಿದಂತಹ ಕಾಮಗಾರಿಗಳನ್ನು ಮಾಡಬಾರದು ಅಂತ ಹೇಳುವಂತಹ ಇದನ್ನು ಮಾಡಿದ್ದಾರಾ, ಅಥವಾ ಅವರಿಗೆ ಯಾರು ಆಪ್ತರಿದ್ದಾರೋ ಅಂಥವ್ರಿಗೆ ಕಾಂಟ್ರಾಕ್ಟನ್ನು ಕೊಡುವುದರ ಮುಖಾಂತರ ಪವರು ಇಲ್ಲದೆ ಇರುವಂತಹ, ಕಿರೀಟವೂ ಇಲ್ಲದೆ ಇರುವಂತಹ ಸುರ್ಜೇವಾಲಾ ಮಹಾರಾಜರು ಏನಾದರೂ ಲಾಭವನ್ನು ಮಾಡ್ಕೊಳಕ್ಕೆ ಹೊರಟಿದ್ದಾರಾ ಅಂತ ಕೇಳುವಂಥ ಹಕ್ಕು ಮಾತ್ರ ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಇದೆ. ಹಾಗಾಗಿ ನಾವು ಇಲ್ಲಿ ಏನು ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣ ಮಾಡ್ತಾರೆ, ಎಲ್ರಿಗೂ ತಿವ್ದಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಚಿವುಟ್ದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅಂತ ಹೇಳೋದು ಸಿದ್ದರಾಮಯ್ಯನವರ ನಡೆ ಇದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ನಾನು ಹಲವಾರು ಸಂಚಿಕೆಯಲ್ಲಿ ಸ್ಪಷ್ಟಪಡಿಸಿದ್ದೀನಿ, ಇಂಥ ಒಂದು ಸಂವಿಧಾನ ಬಾಹಿರವಾದ ನಡೆ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಲ್ಲ ಅನ್ನೋದು ನನ್ನ ವಾದ. ಹಾಗಾಗಿನೇ ನಾನು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಗಾದಿಯ ಕುರ್ಚಿಯನ್ನು 3 ಜನ 4 ಜನ ಎಳ್ದಾಡ್ತಾ ಇರೋವಾಗ ಆ ರಿಸ್ಕ್ ನನಗೆ ಬೇಡ. ಹಂಗಾಗಿ ನಾನು ನನ್ನ ಮುಖವಾಣಿಯಾದ ರಾಜಣ್ಣನವ್ರ ಮುಖಾಂತರ ಈ ಮಾತನ್ನು ಹೇಳಿಸ್ಬಿಟ್ರೆ ಒಂದು ಸಂದೇಶ ಹೈಕಮಾಂಡ್ಗೆ ಹೋಗ್ಬಿಡುತ್ತೆ, ಇಟಲಿ ಮಾತೆಗೂ ಹೋಗ್ಬಿಡುತ್ತೆ, ತನ್ಮುಖೇನ ನನ್ನ ಕುರ್ಚಿ ಸೇಫ್ ಆಗಿರುತ್ತೆ ಅಂತ ಹೇಳೋವಂಥ ಮಾತನ್ನು ನಾವಿಲ್ಲಿ ಗಣನೆಗೆ ತಗೋಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಹೇಳ್ಬೇಕಾಗಿರುವಂಥ ಮಾತನ್ನು ರಾಜಣ್ಣನವರ ಕೈಯಲ್ಲಿ ಹೇಳಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿನೇ ರಾಜಣ್ಣ ಅವರು ಇವತ್ತು ಬಹಿರಂಗವಾಗಿ ಬಂದು ಹೇಳಿರೋದು, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡೋದು, ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡೋದು ನನಗಿಷ್ಟ ಇಲ್ಲ ಅಂತ. ಈ ಎಲ್ಲ ಸಂಗತಿಗಳು ಏನು ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕಿರೀಟವೇ ಇಲ್ಲದೆ ಇರುವಂಥ ಮಹಾರಾಜ ಇದ್ದಾರಲ್ಲ ಸುರ್ಜೇವಾಲಾ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಧಿಕಾರ ವ್ಯಾಪ್ತಿಯ ಒಳಗೆ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಎಲ್ಲಿ ಬೇಕಾದ್ರೂ ಎದೆ ತೊಟ್ಕೊಂಡು ಹೇಳ್ಬೋದು.
ಹಾಗಾಗಿನೇ ಇವರು ಸಂವಿಧಾನ ಶೂರರು ಅಂತ ಏನು ಎದೆ ಹರ್ಕೊಂಡು ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಅವರು ಯಾವ ಕಾಲಕ್ಕೂ ಮಳೆ ಬರಲಿ ಬಿಸಿಲಿರಲಿ ಇಲ್ಲಿ ಸಂವಿಧಾನದ ಒಂದು ರೆಡ್ ಬುಕ್ಕನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅದನ್ನು ತೆರೆದು ನೋಡಿ ಅಂತ ಮಹಾನ್ ನಾಯಕರಾದಂತಹ ಭಾವಿ ಪ್ರಧಾನಮಂತ್ರಿಗಳಾದಂಥ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಬೋದು, ಆಜ್ಞೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಕಷ್ಟು ರಾಷ್ಟ್ರೀಯ ವಾಹಿನಿಗಳು ಅವರನ್ನು ಸುತ್ತುವರೆದೇ ಇರ್ತೀರಾ. ನೀವು ಯಾವತ್ತಾದರೂ ಒಂದು ಪ್ರಶ್ನೆಯನ್ನು ಕೇಳಿ, ನಿಮ್ಮ ಸಂವಿಧಾನದ ಪುಸ್ತಕದಲ್ಲಿರುವ ಒಂದಾದರೂ ವಿಧಿಯನ್ನು ನಮ್ಮ ಮುಂದೆ ಓದಿ ಹೇಳಿ, ನೀವು ನಿಮ್ಮ ಸಂವಿಧಾನದ ಪುಸ್ತಕದಲ್ಲಿ ಏನಿದೆ, ಅದರಲ್ಲಿ ಖಾಲಿ ಹಾಳೆಗಳಿದೆ ಅಂತ ಹೇಳುವಂಥ ಪ್ರಶ್ನೆಗಳೆಲ್ಲ ಇವತ್ತು ಎದ್ದಿದ್ದಾವೆ. ಹಾಗಾಗಿ ಒಂದು ಝೂಮ್ ಹಾಕ್ಬಿಟ್ಟು ರಾಹುಲ್ ಗಾಂಧಿ ಅವರು ಪಾಕೆಟಲ್ಲಿ ಇಟ್ಕೊಂಡಿರುವಂಥ ಸಂವಿಧಾನವನ್ನು ಓದಿಸಿ ಅವ್ರಿಗೆ. ಎಲ್ಲಿ ಹೇಳಿದೆ ಸಂವಿಧಾನದಲ್ಲಿ ಈ ವ್ಯಕ್ತಿ ಚುನಾಯಿತ ವ್ಯಕ್ತಿ ಅಲ್ಲ, KPCCಯಲ್ಲಿ ಜವಾಬ್ದಾರಿಯನ್ನು ಇದು AICCಯಲ್ಲಿ ಜವಾಬ್ದಾರಿಯನ್ನು ಇವರು ಕೊಡಲಾಗಿರತಕ್ಕಂಥದ್ದು ಕಿರೀಟ ಇಲ್ಲದಿರೋ ಮಹಾರಾಜನಿಗೆ. ಹಾಗಾಗಿ ಈತ ಬಂದು ನಮ್ಮ ಮುಖ್ಯಮಂತ್ರಿಗಳು ಅವ್ರು ಏನಾದರೂ ಮಾಡ್ಕೊಳ್ಳಿರಿ, ಅವ್ರು ಓಲೈಕೆ ಏನಾದರೂ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ತಿವ್ದಾದರೂ ಮಾತಾಡಲಿ, ಆದರೆ 7 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕರ್ನಾಟಕದ ಮುಖ್ಯಮಂತ್ರಿಗಳೇ. ಅದರಲ್ಲಿ ಎರಡು ಮಾತಿಲ್ಲ, ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅವರ ಅಧಿಕಾರ ವ್ಯಾಪ್ತಿಯ ಒಳಗಡೆ ಹೇಗೆ ಹಸ್ತಕ್ಷೇಪ ಮಾಡ್ತೀರಾ, ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾನು ಹೈಕಮಾಂಡ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮುತ್ಯ ಅವ್ರ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ. ಅದ್ರ ಹಿಂದೆ ಹೈಕಮಾಂಡ್ಗೂ ಮೀರಿದ ಹೈಕಮಾಂಡ್ ಇದೆಯಲ್ಲ, ಇಟಲಿ ಮಾತೆ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಇಡಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಸ್ನೇಹಿತರೆ, ಇವರು ಸಂವಿಧಾನವನ್ನು ಹೆಂಗೆಲ್ಲ ಹರಣ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಇಲ್ಲಿ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ನಿನ್ನೆ ಸ್ಪಷ್ಟಪಡಿಸಿದೆ, ನಾನು ನಿನ್ನೆ ಸಂಚಿಕೆಯಲ್ಲಿ ನಿಮಗೆಲ್ಲ ಹೇಳಿದೆ, 52 ಲಕ್ಷ ಜನರದ್ದು ಹೆಸರುಗಳನ್ನು ನಾವು ಮತಪಟ್ಟಿಯಿಂದ ತೆಗೆದಾಕ್ತಾ ಇದ್ದೀವಿ ಅಂತ ಹೇಳಿತ್ತಲ್ಲ ಚುನಾವಣಾ ಆಯೋಗ. ಅದು ಹಂಗಲ್ಲ. ಇವತ್ತು ಬಂದಿರುವಂಥ ಅಧಿಕೃತ ಮಾಹಿತಿ ನಿನ್ನೆಗಲ್ಲಿ ಮುಗಿದಿದೆ. 99.80 ಅಂದರೆ ಸರಿಸುಮಾರು 100% ಮುಗಿದೋಗಿದೆ ಅಲ್ಲಿ ಮತಪಟ್ಟಿದು ಅರ್ಜಿಗಳನ್ನು ತಗೊಳ್ಳೋವಂಥದ್ದು. 62 ಲಕ್ಷ ಜನರ ಒಂದು ಹೆಸರುಗಳನ್ನು ಕೈ ಬಿಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ವಿಪಕ್ಷಗಳು ಇಂಡಿ ಮೈತ್ರಿಕೂಟದವರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸಂಸತ್ ಭವನದ ಮುಂದೆ. ನಿನ್ನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಇವರು SIR ಅಂತ ಹೇಳುವಂಥ ಒಂದು ಪ್ಲೇ ಕಾರ್ಡನ್ನು ಇಟ್ಕೊಂಡು ಅದನ್ನ ಹರಿದು ಕಸದ ಬುಟ್ಟಿಗೆ ಹಾಕುವಂಥ ಒಂದು ಅಭಿಯಾನವನ್ನು ಮಾಡಿದರು. ಅದಕ್ಕೆ ನಾಂದಿ ಹಾಡಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರು. ಈ ಮೂಲಕ ನಮ್ಮ ಮುತ್ಯ ಅವರು ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, SIR ಅಂತ ಅನ್ನೋದು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಕ್ಕಂಥದ್ದು ಈ ಸಂವಿಧಾನ ಸ್ವಾಯತ್ತ ಸಂಸ್ಥೆಯಾದಂತಹ ಚುನಾವಣಾ ಆಯೋಗಕ್ಕೆ ಕೊಟ್ಟಿರತಕ್ಕಂಥ ಒಂದು ಪರಮೋಚ್ಚವಾದ ಹಕ್ಕು. ನಾವೇನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ಮುಂದೊಂದು ದಿನ ಈ SIR ಅನ್ನುವಂತಹ ಒಂದು ಅಧಿಕಾರ ಏನಿದೆ ಚುನಾವಣಾ ಆಯೋಗಕ್ಕೆ, ಅದನ್ನು ಹರಿದು ಬಿಟ್ಟು ನಾವು ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳುವಂಥ ವಿಷಯ ಇದರಲ್ಲಿ ಅಡಗಿದೆ. ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಮುಂದೊಂದು ದಿನ ಇಂಡಿ ಮೈತ್ರಿಕೂಟ ಆಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿ ಆಗಲಿ ಅಧಿಕಾರರೂಢ ಆದರೆ ಕೇಂದ್ರದಲ್ಲಿ, ಆವಾಗ ಚುನಾವಣಾ ಆಯೋಗಕ್ಕೆ ಇರತಕ್ಕಂತಹ ಅಧಿಕಾರವನ್ನು ಮೊಟಕುಗೊಳಿಸುವ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಯನ್ನು ನಿನ್ನೆ ಮಾಡಿರುವಂಥ ಪ್ರತಿಭಟನೆಯಲ್ಲಿ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಈ ಸಂವಿಧಾನ ಶೂರರು ಬರೀ ಮಾತಿಗಾಗಿ ದೇಶದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಮಾಡಿ ಸಂವಿಧಾನವನ್ನು ಹರಣ ಮಾಡ್ತಾ ಇದ್ದಾರೆ, ಹರಣಗೈದಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಸುರ್ಜೇವಾಲಾ ಅವರೇ ತಿಳ್ಕೊಳ್ಳಿ, ಕರ್ನಾಟಕದ ಜನರು ನಾವೇನಿದ್ದೀವಿ, ನಾವು ಸ್ವಾಭಿಮಾನಿಗಳು. ನಮ್ಮ ಮುಖ್ಯಮಂತ್ರಿಯವರು ಏನು ಬೇಕಾದರೂ ಹೇಳಿ ಅದನ್ನು ನಾವು ಸಹಿಸ್ಕೊಳ್ಳಬಲ್ವಿ. ಆದರೆ ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡೋದ್ರ ಮುಖಾಂತರ ನೀವು ಕರ್ನಾಟಕದ ಜನತೆಗೆ ತಲುಪಬೇಕಾಗಿರುವಂಥ ಸೌಲಭ್ಯಗಳಿಗೆ ಕೊಕ್ಕಿ ಆಗ್ತಕ್ಕಂಥದ್ದು, ಸರ್ಕಾರದ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಕನ್ನಡಿಗರಾದ ನಾವ್ಯಾರು ಯಾವತ್ತೂ ಕೂಡ ಸಹಿಸೋದಿಲ್ಲ ಅನ್ನುವಂಥ ಸೂಚನೆಯನ್ನು ಇಟಲಿ ಮಾತೆಯು ಸೇರಿದಂತೆ ಭಾವಿ ಪ್ರಧಾನಮಂತ್ರಿಯಾದ ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ನ ಅಧ್ಯಕ್ಷರಾದ ನಮ್ಮ ಮುತ್ಯ ಅವ್ರಿಗೂ ಸೇರಿದಂತೆ ಹೇಳುವುದರ ಮುಖಾಂತರ ಇನ್ನಾದರೂ ಕರ್ನಾಟಕ ರಾಜ್ಯ ಸರ್ಕಾರ ಜನರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರ ಜೊತೆ
ಕೊಡುವುದರಲ್ಲಿ ಮಗ್ನ ಆಗಬೇಕು. ಇವರ ಕುರ್ಚಿ ಕಾದಾಟಗಳನ್ನ ಬಿಡಬೇಕು. ಮುಖ್ಯಮಂತ್ರಿಗಳೇ, ಇನ್ನಾದರೂ ನಿಮ್ಮ ಅಧಿಕಾರದ ಮೇಲೆ ನೀವು ಹಿಡಿತವನ್ನು ಸಾಧಿಸ್ಕೊಳ್ಳಿ. ಯಾಕೆ ಅಂತಂದರೆ ನಿಮ್ಮಂಥ ಬಲಾಢ್ಯ ನಾಯಕರು ಇರುವಾಗಲೇ ಕರ್ನಾಟಕಕ್ಕೆ ಇಂಥ ದುಸ್ಥಿತಿ ಒದಗಿ ಬಂದಿದೆ ಅಂತ ಆದರೆ ಮುಂದೆ ಯಾರಾದರೂ ನಿಮ್ಮ ಕುರ್ಚಿಯನ್ನು ಕಿತ್ಕೊಂಡು ಅವರ ಅಧಿಕಾರಕ್ಕೆ ಕೂತ್ಕೊಂಡ್ರೆ ಇನ್ನು ಉಳಿದ ಅವಧಿಗೆ ಅವರ ಸ್ಥಿತಿ ಏನಾಗ್ಬೋದು ಅನ್ನೋಂಥ ಪ್ರಶ್ನೆ ನಮಗೆ ಬಂದಿದೆ. ಇವತ್ತೇ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಇನ್ಯಾರಾದರೂ ಸೂಪರ್ CM ಆಗಿ ಕೂತ್ಕೊಂಡು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಬಂದು ಕೂತ್ಕೊಂಡ್ರೆ ನಮ್ಮ ಗತಿ ಅದೋ ಗತಿ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರೇ, ಬಿಡಬೇಡಿ. ನೀವು ರಾಜಣ್ಣನ ಮುಖಾಂತರ ಹೇಳ್ಸ್ತಿರೋ, ಜಾರಕಿಹೊಳಿ ಮುಖಾಂತರ ಹೇಳ್ಸ್ತಿರೋ, ಇಟ್ಲಿ ಮಾತೆಗೆ ಹೇಳ್ತಿರೋ, ನಿಮ್ಮ ಅಧಿಕಾರವನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ನೀವು ಅದನ್ನು ನಿಭಾಯಿಸಲೇಬೇಕು ಅಂತ ಹೇಳುವಂಥ ಮಾತನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ನಾವೆಲ್ಲರೂ ನಿಮ್ಮ ಬೆನ್ನಿಗೆ ನಿಲ್ತೀವಿ. ಈ ಸಂವಿಧಾನ ಬಾಹಿರವಾಗಿ ಮಾಡಿರುವಂಥ ಇಂಥ ಬೈಠಕ್ಕನ್ನು ನಾವು ಖಂಡನೆ ಮಾಡ್ತೀವಿ ಅಂತ ನೀವು ಘಂಟಾಘೋಷವಾಗಿ ಹೇಳಬೇಕು ಹೈಕಮಾಂಡ್ ಮುಂದೆ ಅಂತ ಹೇಳುವಂಥ ವಿಷಯವನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.